ಸೊ ಇನ್ನೊಂದು ಹೇ ಗಗನ ಸಾಂಗು ಲಿರಿಸಿಸ್ಟ್ ನಾವು ಮಾತಾಡಬೇಕು ನಾಗೇಂದ್ರ ಪ್ರಸಾದ್ ಪಾಪ ಏನು ಲಿರಿಕ್ಸ್ ಸರ್. ಹೇ ಗಗನ ಮಳೆಯ ಸುರಿಸಿ ತಿಳಿಸಿ ಬಿಡುವೆ ಪ್ರೀತಿಯ ಹೇ ಧರಣಿ ಆವಿ ಕಳಿಸಿ ತಿಳಿಸಿ ಕೊಡುವೆ ನಿನ್ನ ಆಸೆಯ. ಅಂದ್ರೆ ಭೂಮಿ ಮತ್ತೆ ಆಕಾಶದ ನಡುವಿನ ಆ ಒಂದು ಪ್ರೀತಿನ ಮಳೆ ತರ ಪ್ರೀತಿ ತೋರಿಸುತ್ತೆ, ತನ್ನ ಆಸೆಯನ್ನ ಭೂಮಿ ಆವಿ ತರ ತೋರಿಸುತ್ತೆ ಅನ್ನುವಂಥ ಲಿರಿಕ್ಸ್ ಅಫ್ಕೋರ್ಸ್. ಆ್ಯಂಡ್ ಹಾಡಿರೋದು ಅಫ್ಕೋರ್ಸ್ ಸೋನು ನಿಗಮ್ ಅವರು. ಗಣೇಶ್ ಸಾಂಗ್ ಅಂತ ಅಂದ್ರೆ ಸೋನು ನಿಗಮ್ ಹಾಡಲೇಬೇಕು ಅನ್ನೋ ಥರದ್ದು ನನ್ನ ಫೇವ್ರೆಟ್ ಸಿಂಗರ್. ನನಗೆ ಅದು ಅವತ್ತಿಂದನೂ ಕನೆಕ್ಷನ್ ಅಲ್ಲ ರೆಹಮಾನ್ ಅವರೇ ನನಗೂ ಸೋನು ಅವ್ರಿಗೂ. ಆ್ಯಂಡ್ ಈ ಸಾಂಗ್ಗಳು ಮಾಡಬೇಕಾದ್ರೆ ನಾವು ಸೋನು ಅವ್ರ ಕೆಲವೊಂದು ಹಾಡಿಸಿ ಹೇಗಾಗನ ಹಾಡ್ಸೋಣ ಹೇಗಾಗ ಅವ್ರಿಗೆ ಹುಷಾರಿರಲಿಲ್ಲ, ಸಿಕ್ಕೂ ಇರಲಿಲ್ಲ ಕೈಗೆ, 2 months ಸಿಕ್ಕಲಿಲ್ಲ. ಆದರೂ ನಾವು ಕಾದು ಬಿಡಿಲ್ಲ ಸೋನು ನಿಗಮ್ ಅವರೇ ಹಾಡಬೇಕು ಅಂತ ಹಾಡ್ಸೋದು. ಆ್ಯಂಡ್ ಒಂದು ಖುಷಿ ಇದೆ ಅವ್ರ ವಾಯ್ಸಲ್ಲಿ. ಹೇ ಗಗನ ಮಳೆಯ ಸುರಿಸಿ ಅಂತಾರಲ್ಲ, ನಿಜವೂ ಮಳೆ ಸುರಿತಾ ಇದೆಯೇನೋ ಅನ್ಸುತ್ತೆ. ಈಗ ಮೋಸ್ಟ್ಲಿ ಇವ್ರು ಹಾಡ್ತಿದ್ದಾರೆ, ನಾವು ಅವಾಗೆಲ್ಲ ಕೇಳಿದ್ವಲ್ಲ ಹಾಡ್ತಾನೆ ಒಂದು ಜ್ಯೋತಿ ಹಾಗೆ ಬೆಳಗ್ತು ಮಳೆ ಬರ್ತಾ ಇತ್ತು. ಹೌದು, ಹಾಗೆ ಹಾಡ್ತಾನೆ ಮಲಾರ ರಾಗ, ಮೇಘ ಮಲಾರ ರಾಗ ಹಾಡ್ತಾ ಹಾಗೆ ಮಳೆ ಬಿತ್ತಂತೆ ಅಂತ ಹೇಳಿದಾಗ ನನಗೆ ಸೋನು ನಿಗಮ್ ಅವ್ರು ಹಾಡಬೇಕಾದ್ರೆ ಮಳೆ ಸುರಿತಾ ಇದೆ. ಇದನ್ನ ಯಾಕೆ ಹೇಳ್ತೀನಿ ಅಂದರೆ ಆಡಿಯನ್ಸ್ ರಿಯಾಕ್ಷನ್ ಹಂಗಿರುತ್ತೆ. ನೀವು ಕಮೆಂಟ್ಸ್ನ ಓದಿದ್ರೆ ಅಲ್ಲಿ ಗೋಲ್ಡನ್ ಸ್ಟಾರ್ ಪ್ಲಸ್ ಸೋನು ನಿಗಮ್ ಪ್ಲಸ್ ಮಾನ್ಸೂನ್ ಈಸ್ ಈಕ್ವಲ್ ಟು ರೈನ್ ಸೂಪರ್ ಹಿಟ್. ಅದು ಹಂಗೆ ಬರ್ದಿರ್ತಾರಲ್ಲ, ಇದು ನನ್ನ ತಲೆಯಲ್ಲಿ ಕೂತ್ಕೊಂಡು ಮೋಸ್ಟ್ಲಿ ಸೋನು ನಿಗಮ್ ಗಗನ ಮಳೆ ಸುರಿಸಿದ್ರೆ ಮೋಸ್ಟ್ಲಿ ಮಳೆ ಬೀಳ್ತಾ ಇರಬೇಕು. ಆ್ಯಂಡ್ ಈಗ ನೋಡಿ ಕಳೆದ 1-1.5 ತಿಂಗಳಿಂದ ಬೇರೆ ಅದೇ. ಸೊ ಆ ಥರ ಒಂದು ಫೀಲ್ ಕೊಟ್ಟು ಹಾಡೋದಿದೆಯಲ್ಲ. ಆ್ಯಂಡ್ ಹಾಡಿದ್ಮೇಲೆ ಎಲ್ಲಾದರೂ ಸಿಕ್ಕಿದಾಗ ಹಿ ವಿಲ್ ಕೋಟ್ ಇಟ್. ನಿಮ್ಮ ಸಾಂಗ್ ಹಿಂಗೆ ಹಾಡಿದ್ದೆ ಗಣೇಶ್ ಜಿ, ಈ ಲೈನ್ ನಂಗೆ ಭಾಳ ಇಷ್ಟ ಆಯಿತು, ನಿಮ್ಗೇನು ಅನಿಸ್ತು ಅಂತ. ಆರ್ ಎಲ್ಲ ಏನೋ ಕೆಲಸ ಇದ್ದಾಗ ವಿಡಿಯೋ ಕಳಿಸ್ತಾರೆ, ಕಳಿಸಿ ಗಣೇಶ್ ಜಿ ಐ ಡೋಂಟ್ ನೋ ಏನು ಕನೆಕ್ಷನೋ ನಮ್ಮದು ನಿಮ್ಮದು ಡಿವೈನ್ ಕನೆಕ್ಷನ್ನು, ನಿಮ್ಮ ಹಾಡು ಹೇಳ್ಬೇಕಾದ್ರೆ ಖುಷಿಯಾಗುತ್ತೆ ಅಂತಾರೆ. ಸೇಮ್ ಥಿಂಗ್ ಫ್ರಮ್ ಮೈ ಎಂಡ್ ಕೂಡ ಇರುತ್ತೆ. ಒಟ್ಟಾರೆ ಒಂದು ಸರ್ಕಲ್ ಇದೆಯಲ್ಲ, ಒಂದು ಹ್ಯಾಪಿನೆಸ್ ಅನ್ನೋದು ಕಾಣಿಸಲ್ಲ, ಅದು ಅನುಭವಕ್ಕೆ ಮಾತ್ರ ಬರುತ್ತೆ. ಸೊ ಆ ಸಾಂಗಲ್ಲೂ ಅನ್ಸುತ್ತೆ, ಸಿನಿಮಾಲ್ಲೂ ಅನ್ಸುತ್ತೆ. ಆ್ಯಂಡ್ ಒನ್ ಮೋರ್ ಸರ್ಪ್ರೈಸ್ ಪ್ಯಾಕೇಜ್ ಜಸ್ಕರಣ್ ಸಿಂಗ್, ವಂಡರ್ಫುಲ್ ಹೀಸ್. ಐ ಥಿಂಕ್ ಮೊದಲ ಸಾಂಗು ಈ ಮಟ್ಟಕ್ಕೆ ಹಿಟ್ಟು ಆ ದ್ವಾಪರ ಸಾಂಗು. And a song deserves that appreciation. ಜಸ್ಕರಣ್ ಆಗಲಿ, ಅರ್ಜುನ್ ಜನ್ಯ ಆಗಲಿ, ಲಿರಿಸಿಸ್ಟ್ ನಾಗೇಂದ್ರ ಪ್ರಸಾದ್ ಆಗಲಿ, ಇಟ್ಸ್ ಅ ಮ್ಯಾಜಿಕಲ್ ಥಿಂಗ್. ದಟ್ ಸಾಂಗ್ ಡಿಸರ್ವ್ಸ್ ದಟ್ ಅಪ್ರಿಸಿಯೇಷನ್. ಇವತ್ತು ಅಂದರೆ ಮ್ಯೂಸಿಕ್ ಅಂದರೆ ನನಗೆ ಇನ್ಸೈಡ್ ಮ್ಯೂಸಿಕ್, ಒಳ್ಳೆ ಮ್ಯೂಸಿಕ್ ಕೊಟ್ಟರೆ ದ ವೇ ದೇ ಅಡ್ಯಾಪ್ಟ್ ಅನ್ನೋದಕ್ಕೆ ದಿಸ್ ಆಲ್ಬಮ್ ಈಸ್ ಎಕ್ಸಾಂಪಲ್. ಐ ಆಮ್ ಹ್ಯಾಪಿ. ಏನಂದರೆ ನನ್ನ ಸಿನಿಮಾದಲ್ಲಿ ಎಲ್ಲ ಸಾಂಗ್ಸ್ ಐ ರಿಲೀಸ್ 5 songs, 5 are hit ಅನ್ನೋದಿದೆಲ್ಲ. That is a rare thing. Probably I think magician is next to me. I don't know. Even I am fearful next cinema ಮಾಡಿದ್ರೆ ಇದಾಗಲ್ಲೇನೋ, ಆಗಿಲ್ಲ ಅಂದ್ರೆ ಮತ್ತೆ have to knock him only ಅನ್ಸುತ್ತೆ. So that fear is there with me. No, it happens ಅಂತ ಸರ್ ನಾನು ಹೇಳೋದು. Happened also with the right chord ಅಲ್ಲ ಸರ್. ಆಮೇಲೆ I am blessed ಅನ್ಸುತ್ತೆ. ಓಕೆ, ಇವನಿಗೆ ದೇವ್ರೇನೋ ಯಾವುದೋ ಜನ್ಮದಲ್ಲಿ ಪುಣ್ಯ ಮಾಡಿದೋ ಏನೋ ಒಳ್ಳೆ ಸಾಂಗ್ ಬಂತ, ಆ ಹುಡುಗನ ಹಾಕೋ ಅಂತ. ಇಲ್ಲ ಅವನ ಹಾಕಿದ್ರೆ ಓಕೆ ಸಾಂಗ್ ಬಂತು ಅಂತ. ಐ ಆಮ್ ಬ್ಲೆಸ್ಡ್ ಅಷ್ಟೇ. ನಾನು ಮಾಡಿದೆ, ಅವ್ರು ಮಾಡಿದ್ರು ನನಗೋಸ್ಕರ ಬಂತು ಅಂತಲ್ಲ. ಡೈರೆಕ್ಟ್ರು, ಮ್ಯೂಸಿಕ್ ಡೈರೆಕ್ಟ್ರು, ಲಿರಿಸಿಸ್ಟು, ಹೀರೋ ಫೇಸ್ ಬಂದಾಗ ಅಂತ ಬರ್ಬೋದೇನೋ ಅಂತ ನಂದೇ ಫೀಲಿಂಗ್ ಅದು. ಅದೇ ಈಗ ನನಗೆ ಹ್ಯಾಪಿ ಏನಂದರೆ ಅರ್ಜುನ್ ಜನ್ಯ ಆ್ಯಂಡ್ ಗಣೇಶ್ ಸರ್ ಕಾಂಬಿನೇಷನಲ್ಲಿ ಒಂದು ಆ್ಯಸ್ ಆನ್ ಟುಡೇ, ಆ್ಯಸ್ ಆನ್ ನಾವು ಈ ಮಟ್ಟದ ಯಾವುದು ಹಿಟ್ ಆಗಿಲ್ಲ. ದಟ್ಸ್ ವೇರ್ ಓಕೆ ಗುಡ್ ಅನ್ನೋದು ಒಂದು ಗುಡ್ ಫೀಲಿಂಗ್. ಈಗ ನಾನು ಅರ್ಜುನ್ ಇಷ್ಟು ಫಿಲ್ಮ್ಸ್ ಮಾಡಿದ್ದೀವಿ, ಹಿಟ್ ಆಗಿದೆ. ಒಂದು ರೋಮಿಯೋ ಆಗಿರ್ಬೋದು, ಆಲೋಚನೆ, ಆಲಾಪನೆ, ನಮ್ಮ ಗಾಳಿಪಟ 2 ಸಾಂಗ್ಸ್ ಆಗಿರ್ಬೋದು, ತುಂಬ ಸಿನಿಮಾಸ್ ಮಾಡಿದ್ದೀವಿ. ನಮ್ಮಿಬ್ರು ಫೇವ್ರೇಟು ಇದೆ. ಅರ್ಜುನ್ ಫೇವ್ರೇಟು, ನನ್ನ ಫೇವ್ರೇಟು ಇದೆ. ದಿಲ್ ರಂಗಿಲ್ಲ ಅಲ್ಲಿ ನಿಲ್ಲು ನಿಲ್ಲು ಒಂದೇ ನಿಮಿಷ ಅದು ಇದೆ. ಬಟ್ ಈ ಸಾಂಗ್ ತಗೊಂಡಿದ್ದ ರೀತಿಯಲ್ಲ ಇದೆಯಲ್ಲ, ಅದು ಒಂಥರ ಮ್ಯಾಗ್ನೆಟ್ ಥರ.
ಅಂದ್ರೆ ಈ ಹುಡುಗರು ಹೇಳ್ತಾರಲ್ಲ ಎಲ್ಲೋ ಗೆರೆ ಇದೆ ಗಣೇಶ್ಗೆ, ಎಲ್ಲೋ ಮಚ್ಚೆ ಇದೆ. as he told, it deserves. ಕರೆಕ್ಟ್. ದ್ವಾಪರ ಡಿಸರ್ವ್ಸ್. ನಾನಲ್ಲ, ಅರ್ಜುನ್ ಅವರಲ್ಲ, ಡೈರೆಕ್ಟರ್ ಅಲ್ಲ, ಆ ಸಾಂಗಿಗೆ ಕೊಟ್ಟಿರೋ ರೆಸ್ಪೆಕ್ಟ್ ನಾವು. ನಿಜ. ನೀವು ಹೇಳ್ತಾ ಇದ್ರಿ ಕಮೆಂಟ್ಸ್ ಮಚ್ಚೆ ಇರಬೇಕು, ಎಲ್ಲೋ ಮಚ್ಚೆ ಇರಬೇಕು, ಇಲ್ಲ ಗೆರೆ ಇರಬೇಕು. ಅದೇ ಬ್ಲೆಸ್ಸಿಂಗ್. ಅದೇ ಬ್ಲೆಸ್ಸಿಂಗ್. ನೀವು ಕಮೆಂಟ್ಸ್ ಐ ಥಿಂಕ್ ಓದಿದ್ದೀರಾ ಅಥವಾ ಐ ಡೋಂಟ್ ನೋ, ಕೆಲವೊಂದಷ್ಟು ಕಮೆಂಟ್ಸ್ ನಾನು ನೋಡ್ತಾ ಇದ್ದೆ. ಹಾಗೆ ನಿಮ್ಮ ಸಾಂಗ್ಸಿಗೆ ಬಂದಿರುವಂತಹ ಒಂದು ಕಮೆಂಟ್ಸ್. ಒಬ್ರು ಬರೀತಾರೆ, ಕರ್ನಾಟಕದ ಯಾವ ಅಭಿಮಾನಿಗಳು ಕೂಡ ಇವರನ್ನ ದ್ವೇಷಿಸೋದಿಲ್ಲ, ನಗುಮುಖದ ಚಿನ್ನ ಗೋಲ್ಡನ್ ಸ್ಟಾರ್ ಅಂತ ಮಾಲ್ತೇಶ್ ಅವ್ರು ಬರ್ದಿರುವಂತದ್ದು. ಒನ್ ಮೋರ್ ಗಾಯ್, ಇಂಥ ಸಮಯದಲ್ಲೂ ಕೂಡ ಈ ಥರದ ಹಾಡು ಅಂದ್ರೆ ಅದು ಗಣೇಶ್ ಸಿನಿಮಾದಲ್ಲಿ ಬರೋದಕ್ಕೆ ಮಾತ್ರ ಸಾಧ್ಯ, ಇಂಥ ಸುಮಧುರ ಗೀತೆ ಅನ್ಸುತ್ತೆ ಅದು ನನ್ನ ಪ್ರಕಾರ ಅಂತ ಹೇಳ್ತಾರೆ ಒಬ್ರು. ಚಂದ್ರಮೋಹನ್. ನಿಮಗೆ ದ್ವೇಷ ಮಾಡಕ್ ಒಬ್ಬನ್ನ 1000 ರೀಸನ್ ಸಿಗ್ಬೋದು, ಲವ್ ಮಾಡಕ್ ರೀಸನ್ ಬೇಕಾಗಿಲ್ಲ. ಲವ್ ಆಗ್ಬಿಡುತ್ತೆ. ನಿಮ್ಮನ್ನ ರೆಹಮಾನ್ನ ನಾನು ಇಷ್ಟಪಡ್ದಿರೋಕ್ಕೆ 1000 ರೀಸನ್ ಸಿಗ್ಬೋದು, ಗಣೇಶ್ನ ಇಷ್ಟಪಡ್ದಿರೋಕ್ಕೆ ನಿಮಗೆ 1000 ರೀಸನ್ನು ಎಲ್ರಿಗೂ ಸಿಗ್ಬೋದು. ಬಟ್ ಪ್ರೀತಿ ಮಾಡೋಕ್ಕೆ ಅದು ಬರೀ ಒಂದು ಎಕ್ಸ್ಪ್ರೆಷನ್ ಅಷ್ಟೇ. ಕನೆಕ್ಷನು, ಅದೊಂಥರ ಫೀಲು ರೆಹಮಾನ್ ಅವರ, ಅದು ನಮಗೆ ಪ್ರೇಕ್ಷಕರು ಕೊಟ್ಟಿದ್ದಾರೆ. ನಿಜ. ಅಣ್ಣ, ನೀವು ಯಾವಾಗಲೂ ಸಂತೋಷವಾಗಿರಿ. ನಮ್ಗಂತ ಬಂದಿರುವಂತಹ ಹಾಡುಗಳು ನೀವು ಬಿಟ್ರೆ ಯಾರಿಂದಲೂ ಸಾಧ್ಯ ಇಲ್ಲ. ನೀವೆಲ್ರಿಗೂ ಬಾಸ್ ಆಗದೆ ಇರಬಹುದು, ಆದರೆ ನಿಮ್ಮನ್ನ ಪ್ರೀತಿಸುವ ಅಭಿಮಾನಿಗಳ ಹೃದಯದಲ್ಲಿ ನೀವೇ ನಿಜವಾದ ಬಾಸ್. ಥ್ಯಾಂಕ್ ಯು. the love they are sharing. And one more thing ನನಗೆ ತುಂಬಾನೇ ಇಂಟ್ರೆಸ್ಟಿಂಗ್ ಅನ್ಸಿದ್ದು, ನಾಟ್ ಓನ್ಲಿ ಫ್ರಮ್ ಕನ್ನಡ ಆಡಿಯನ್ಸ್, ತಮಿಳಿಯನ್, ತೆಲುಗು ಬರಿತಾ ಇದ್ದಾರೆ, ಬಿಹಾರಿ ಒಬ್ರು ಯಾರೋ ಬರ್ದಿದ್ದಾರೆ, ಮೇಘಾಲಯದಿಂದ ಒಬ್ರು ಬರ್ದಿದ್ದಾರೆ. ಐ ಆಮ್ ಫ್ರಮ್ ಬಿಹಾರ್ ಅಂಡ್ ವೆನ್ ಐ ವಾಸ್ ಇನ್ ಬೆಂಗಳೂರು ಐ ಲಿಸನ್ ಫಸ್ಟ್ ಟೈಮ್ KR Puram ಮಾರ್ಕೆಟ್ ಬಸ್ಸಲ್ಲಿ ಕೇಳಿದೆ. ಅಂಡ್ ಸಿನ್ಸ್ ದೆನ್ ಇಟ್ ಡಸಂಟ್ ಮ್ಯಾಟರ್ ವೇರ್ ಐ ಲಿವ್, ವೇರ್ ಎವರ್ ಐ ಗೋ, ಐ ಆಲ್ವೇಸ್ ವಾಚ್ ದಿಸ್ ಸಾಂಗ್. ಗಣೇಶ್ ಎಕ್ಸ್ಪ್ರೆಷನ್ ಈಸ್ ಆಸಮ್. He's a Bihari. Nice. ಮರಾಠಿ, ಬೆಂಗಾಲಿ, ಮಲಯಾಳಂ ಇವರೆಲ್ಲರೂ ಕೂಡ ಈ ಸಾಂಗ್ಸ್ ಇಷ್ಟಪಡ್ತಾ ಇದ್ದಾರೆ. ಈ ಮ್ಯೂಸಿಕ್ಗೆ, ಈ ಪ್ರೀತಿಗೆ ನಿಮಗೆ ಕಾರಣನೇ ಇಲ್ಲ ಇವರೇ. ಆಮೇಲೆ ಅದಕ್ಕೆ ಭಾಷೆನೂ ಇಲ್ಲ ಇವರೇ. ಭಾಷೆ ಇಲ್ಲ, ಕಾರಣ ಅನ್ನೋದಕ್ಕಿಂತ ಅದಕ್ಕೊಂದು ಭಾಷೆ ಇಲ್ಲ ಮ್ಯೂಸಿಕ್ಗೆ. ಕರೆಕ್ಟ್. ಇಟ್ಸ್ ಎ ಫೀಲ್. ಆಫ್ ಕೋರ್ಸ್. ಒನ್ ಮೋರ್ ಕಮೆಂಟ್ ನಾನು ಹೇಳ್ಬಿಡ್ತೀನಿ. ಪೌರ್ಣಮಿ ಅವ್ರದ್ದು, ಎಲ್ಲ ಹೀರೋಸ್ ಅವ್ರ ಬಗ್ಗೆ ಅವರು ಬಿಲ್ಡಪ್ ಕೊಡೋದ್ರಲ್ಲೇ ಬಿಸಿ ಇರ್ತಾರೆ, ಆದ್ರೆ ನಮ್ ಗಣೇಶ್ ನಮ್ಮಂತ ಯೂತ್ಗೆ ಇಷ್ಟ ಆಗೋ ಮೂವೀಸ್ ಮಾಡ್ತಾರೆ. ಅವರ ಮೂವೀಸ್ಗೋಸ್ಕರ ಕಾಯ್ತಾ ಇರ್ತೀವಿ. 19s and 2000s kids. ಥ್ಯಾಂಕ್ ಯು. ವಂಡರ್ಫುಲ್ ಕಮೆಂಟ್. ಥ್ಯಾಂಕ್ ಯು ವೆರಿ ಮಚ್. ಅಲ್ಲ.